ಸರ್ಕಾರ ಎಲ್ಲ ಇದರಲ್ಲೂ ಕೂಡ ದುಡ್ಡನ್ನು ಕಿತ್ಕೊಳ್ಳುತ್ತೆ ಜನರಿಂದ. ನೋಂದಣಿಯಲ್ಲಿ ಹೆಚ್ಚಿಗೆ ಮಾಡಿದರು, ಎಣ್ಣೆಯಲ್ಲಿ ಜಾಸ್ತಿ ಮಾಡಿದರು, ಪೆಟ್ರೋಲ್ ವಿಚಾರದಲ್ಲಿ ಸೆಸ್ ಹಾಕಿದರು, ಎಲ್ಲವೂ ಕೂಡ ಬಸ್ಸು ಎಲ್ಲ ಸೇರ್ಕೊಂಡು ಹಾಕಿದ್ದು. ಬಟ್ ಕೊಡುವಂಥ ಫೆಸಿಲಿಟಿಗಳನ್ನಾದರೂ ಸರಿಯಾಗಿ ಕೊಡಬೇಕಲ್ಲ. ಅಲ್ಲೂ ಕೂಡ ಅದೇ ಸಮಸ್ಯೆ. ಜನರಿಂದೇನೋ ದುಡ್ಡು ಕಿತ್ಕೊಂಡ್ಬಿಟ್ರು, ಬಟ್ ಕೊಡಬೇಕಾಗಿರುವಂಥ ದುಡ್ಡನ್ನು ಕಿತ್ಕೊಂಡಿಲ್ವಂತೆ. ಹಾಗಾಗಿ ಇವರೆಲ್ಲ ನೋಡಿ ಇಲ್ಲಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡಿದ್ದಾರೆ. ಬಟ್ ಕೆಲಸ ಮಾತ್ರ ಜನರ ಹತ್ರ ಬಾಯ್ ಬಡ್ಕೊಳ್ಬೇಕು. ಕಾರಣ ಅವ್ರನ್ನೆಲ್ಲ ಗ್ಲಾಸಿಂದ ಆಚೆ ಇಟ್ಟಿರ್ತಾರೆ. ಅವ್ರು ಕೇಳಬೇಕು, ಸರ್ ಆಯ್ತಾ ಅಂತ ಹೇಳಿ. ಏನೂ ಆಗಿರಲ್ಲ. ಯಾಕೆ ಅಂತಂದರೆ ಅವ್ರಿಗೆ ಸಿಕ್ಕರೆ ತಾನೇ ಆಗಕ್ಕೆ. ಅದಕ್ಕೆ ಸಮಸ್ಯೆ ಏನು ಅಂತಂದರೆ ಅದು ಕಾವೇರಿ 2.0 ಸರ್ವರ್ ಸಮಸ್ಯೆಗೆ ಮುಕ್ತಿ. ನಿಜವಾಗ್ಲೂನಾ ಆಗುತ್ತಾ? ಈ ಪ್ರಶ್ನೆ ಈಗ ಎದ್ದೇಳ್ತಾ ಇದೆ. ಕಾವೇರಿಗೇನೆ ಯಾವುದೇ ರೀತಿಯಾಗಿ ಮುಕ್ತಿ ಸಿಕ್ಕಿಲ್ಲ, ಇನ್ನು ಇದಕ್ಕೆ ಮುಕ್ತಿ ಸಿಗುತ್ತಾ? ಸಹಜ ಸ್ಥಿತಿಯತ್ತ ಈಗ ನೋಂದಣಿ ಪ್ರಕ್ರಿಯೆ ಆಗ್ತಾ ಇದೆ. ಇದನ್ನೆಲ್ಲ ಇಷ್ಟು ಬಯಸ್ಕೊಂಡ ನಂತರ, ಇಷ್ಟೆಲ್ಲ ಹೇಳಿದ ನಂತರ ಈಗ ಅದು ಸಹಜ ಪ್ರಕ್ರಿಯೆ ಅಂತ. ಎಷ್ಟು ದಿನಾನು ಸರ್ವರ್ ಪ್ರಾಬ್ಲಮ್ನಿಂದ ಜನ ಸುಸ್ತಾಗಿ ಹೋಗಿದ್ರು, ಹೈರಾಣಾಗಿ ಹೋಗಿದ್ರು. ರಿಜಿಸ್ಟ್ರೇಷನ್ ರೇಟ್ ಬೇರೆ ಜಾಸ್ತಿ ಮಾಡಿದ್ರು. ಪಬ್ಲಿಕ್ ಟಿವಿ ವಿಚಾರದಲ್ಲಿ ಬಿಟ್ಟು ಬಿಡದೇನೆ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಯಾಕೆ ಅಂತಂದರೆ ಅಗೇನ್ ಮತ್ತೆ ಜನರ ಬಗ್ಗೆ ಕಾಳಜಿ, ಜನರ ವಿಚಾರದಲ್ಲಿ ಯಾವತ್ತೂ ಹಿಂದೆ ಮುಂದೆ ನೋಡೋದಿಲ್ಲ. ಎತ್ತಿತೀವಿ ಸುದ್ದಿಯನ್ನು. ನೋಂದಣಿಗೆ ಸಮಯ ವಿಸ್ತರಣೆಯನ್ನು ಮಾಡಿ ಈಗ ಆದೇಶವನ್ನು ಮಾಡಿದಾರಂತೆ. ಅದೊಂದೇ ಅಲ್ವಾ ನಿಮ್ಮ ಹತ್ರ ಇರೋದೀಗ. ಈಗ 10 ಗಂಟೆಯಿಂದ ಸಂಜೆ 6:30ರವರೆಗೂ ಕೂಡ ಕಚೇರಿಯನ್ನು ಓಪನ್ ಮಾಡಿಡ್ತಾರೆ. ಸರ್ಕಾರಿ ಕೆಲಸ 10ರಿಂದ 5 ಗಂಟೆ. ಬಟ್ ಈಗ 1.5 ಗಂಟೆ ಎಕ್ಸ್ಟ್ರಾ ಮಾಡಿ ಇಟ್ಟಿದ್ದಾರೆ. 6:30ವರೆಗೂ ಕೂಡ ನಿಮಗೆ ಅವಕಾಶ ಇದೆ. ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಜನವೋ ಜನ. ಯಾಕಂದರೆ ಇಷ್ಟು ದಿನ ಆಗದಿರುವಂಥದ್ದು ಈಗ ಆಗ್ತಾ ಇದೆ ಅಂತ ಹೇಳಿ. ಸೊ ಅದರೊಂದಿಷ್ಟು ಡೀಟೇಲ್ಸನ್ನು ಕೊಡ್ತಾ ಇದ್ದೀವಿ. ಏನಾಗಿದೆ, ಯಾವ ರೀತಿಯಾಗಿ ಇದನ್ನು ಬದಲಾವಣೆ ಮಾಡಕ್ಕೆ ನೋಡ್ತಾ ಇದ್ದಾರೆ, ಇಲ್ಲಿದೆ ನೋಡಿ ವರದಿ. ಕಾವೇರಿ 2.0 ರಿಸ್ಟೋರ್, ಸರ್ವರ್ ಸಮಸ್ಯೆಗೆ ಮುಕ್ತಿ, ಸಹಜ ಸ್ಥಿತಿಯತ್ತ ಆಸ್ತಿ ನೋಂದಣಿ ಪ್ರಕ್ರಿಯೆ. ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಜನವೋ ಜನ. ಕಳೆದ 15 ದಿನಗಳಿಂದ ಸ್ತಬ್ಧಗೊಂಡಿದ್ದ ಆಸ್ತಿ ಖರೀದಿ, ಮಾರಾಟ ಸೇರಿದಂತೆ ನೋಂದಣಿ ಪ್ರಕ್ರಿಯೆ ಮತ್ತೆ ಸಹಜ ಸ್ಥಿತಿಗೆ ಮರಳಿದೆ. ರಾಜ್ಯಾದ್ಯಂತ ಆಸ್ತಿ ನೋಂದಣಿ ಪ್ರಕ್ರಿಯೆ ಸ್ಥಗಿತವಾದ ಹಿನ್ನೆಲೆಯಲ್ಲಿ ಇಸಿ ಪಡೆಯಲು ಜನರು ಪರದಾಡಬೇಕಿತ್ತು. ಅಲ್ಲದೆ ನಿತ್ಯವೂ ಜನರು ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಅಲೆದಾಡಿ ಹೈರಾಣಾಗಿದ್ದರು. ಸರ್ಕಾರದ ವಿರುದ್ಧ ಜನರ ಆಕ್ರೋಶವೂ ಹೆಚ್ಚಾಗಿತ್ತು. ಇದರ ಬೆನ್ನಲ್ಲೇ ಬುಧವಾರ ರಾತ್ರಿ ಕಾವೇರಿ 2.0 ತಂತ್ರಾಂಶದಲ್ಲಿ ಉದ್ಭವಿಸಿದ್ದ ಸಮಸ್ಯೆ ಸದ್ಯದ ಮಟ್ಟಿಗೆ ನಿವಾರಣೆಯಾಗಿದ್ದು, ಆಸ್ತಿ ನೋಂದಣಿಗೆ ಜನರು ಕ್ಯೂ ನಿಲ್ತಾ ಇದ್ದಾರೆ. ಕಳೆದ 2-3 ದಿನಗಳಂತೂ ಸಂಪೂರ್ಣವಾಗಿ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಆಸ್ತಿ ನೋಂದಣಿ ಕಾರ್ಯ ಸ್ಥಗಿತ ಆಗಿತ್ತು. ಆದರೆ ನಿನ್ನೆಯಿಂದ ಕೊಂಚ ಲಾಗಿನ್ ಸಮಸ್ಯೆ ಏನಿದೆ ಅದು ಇತ್ಯರ್ಥ ಆಗ್ತಾ ಇದೆ ಅಂತ ಸರ್ಕಾರದಿಂದ ಮಾಹಿತಿ ಬರ್ತಾ ಇದೆ. ಸಾಕಷ್ಟು ಸಮಯದಿಂದ ಸರ್ವರ್ ಸಮಸ್ಯೆಯಿಂದ ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಜನ ಅಲೆದಾಡುವಂತಹ ಪರಿಸ್ಥಿತಿ ಇತ್ತು. ಬಹುತೇಕ ನೋಂದಣಿ ಪ್ರಕ್ರಿಯೆಯೇ ಸ್ಟಾಪ್ ಆಗಿತ್ತು. ಬಿಕಾಸ್ ಲಾಗಿನ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಸಾಮಾನ್ಯವಾಗಿ ಆಸ್ತಿ ನೋಂದಣಿಯನ್ನು ಈಗ ಆನ್ಲೈನ್ ಮೂಲಕವೇ ಮಾಡಬೇಕು. ಸೊ ಹಾಗಾಗಿ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಸಾಮಾನ್ಯವಾಗಿ ಪ್ರತಿನಿತ್ಯ ರಾಜ್ಯದಲ್ಲಿ 7ರಿಂದ 8 ಸಾವಿರ ದಸ್ತಾವೇಜುಗಳು ಕ್ಲಿಯರ್ ಆಗುತ್ತೆ, ನೋಂದಣಿ ಆಗುತ್ತೆ. ಆದರೆ ಇಲ್ಲಿ ಈ ಒಂದು 2-3 ದಿನದಿಂದ ಸಮಸ್ಯೆ ಆಗ್ತಾ ಇರೋದ್ರಿಂದ ಜನಸಾಮಾನ್ಯರು ಕಚೇರಿಗಳಿಗೆ ಬಂದು ಹೋಗಿ ಮಾಡುವಂತಹ ಪರಿಸ್ಥಿತಿ ಇದೆ. ಸೊ ಇವತ್ತು ಕೂಡ ನೀವು ನೋಡ್ತಾ ಇರ್ಬೋದು, ಕಳೆದ 1 ವಾರದಿಂದ ಬಹುತೇಕ ಸ್ಥಗಿತಗೊಂಡಿರೋದ್ರಿಂದ ಇವತ್ತು ಕೂಡ ಜನ ಹೆಚ್ಚಾಗಿದ್ದಾರೆ ಅವರ ಆಸ್ತಿಯನ್ನು ನೋಂದಣಿ ಮಾಡಿಕೊಳ್ಳುವಂತಹ ಕಾರ್ಯದಲ್ಲಿ. ಸೊ ಸಾರ್ವಜನಿಕರು ಕಾಯ್ಕೊಂಡು ಕೂರುವಂತಹ ಪರಿಸ್ಥಿತಿ. ಸಚಿವರು ಕೂಡ ಹೇಳ್ತಾ ಇದ್ರು, ಇದನ್ನು ಬಗೆಹರಿಸುವಂತಹ ಕೆಲಸವನ್ನ ಮಾಡ್ತೀವಿ ಅಂತ. ಒಂದಿಷ್ಟು ಸಾರ್ವಜನಿಕರು ಇದ್ದಾರೆ, ಏನು ಹೇಳ್ತಾರೆ ಅಂತ ನೋಡೋಣ. ಇವತ್ತು ಸರ್ವರ್ ಸಮಸ್ಯೆ ಅಂತಿದ್ದಾರೆ. ಸಮಸ್ಯೆನ ಆಲೇ ನೀವು ಹೇಳ್ದಂಗೆ ಇದು ಮಾಡಿದ್ರೆ ಈ ಖಾತೆ ಮಾಡಬೇಕು ಅಂತಿದ್ದು ಸಮಸ್ಯೆ ಆಗಿದೆ. ಕಂಟಿನ್ಯೂ ಸಮಸ್ಯೆ ಇದೆ. ಆ ಸಮಸ್ಯೆ ಬಗ್ಗೆ ಇರಿದ್ರೆ ಈಗ ನಾವೆಲ್ಲ ಲಕ್ಷಾಂತರ ರೂಪಾಯಿ ಕೂಡ ಸೈಡ್ ತೊಗೊಂಡಿದ್ವಲ್ಲ, ಲಕ್ಷ ಇಲ್ಲಿ ಕೊಡಿಗ ಅದು ಬಡಿ ಕಟ್ಕೊಂಡು ಹಂಗೆ ಸಹದ ಮನೆ ಕಟ್ತೀಯಾ, ಬಾಡಿಗೆ ಮನೆಯಲ್ಲಿ ಇರ್ಬೇಕು ನಾವು. ಫಸ್ಟ್ ಬಿ ಖಾತೆ, ಅದು ಎ ಖಾತೆ, ಇವೆಲ್ಲ ಅದನ್ನು ಸರಿ ಮಾಡೋಕ್ಕೆ ಹೇಳಿ ಸರ್ಕಾರಕ್ಕೆ. ಹಾಂ ಮೇಡಮ್, ಸರ್ವರ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಇವತ್ತು ಸರ್ವರ್ ಸಮಸ್ಯೆ ಇದೆ ಅಂತ. ಇವತ್ತು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಇವತ್ತು ಟೈಮ್ ಕೊಟ್ಟಿದ್ದಾರೆ, ಹಂಗಾಗಿ ಬಂದಿದ್ವಿ ಮೇಡಮ್. ನೀವು ನಿನ್ನೆ ಮೊನ್ನೆ ಎಲ್ಲ ಬಂದು ವಾಪಸ್ ಹೋಗ್ತಾ ಇದ್ರಾ? ಹೌದೌದು, ಬಂದು ವಾಪಸ್ ಹೋಗಿದ್ವಿ ಮೇಡಮ್. ಏನನ್ಸುತ್ತೆ, ಒಂದು ಕೆಲಸಕ್ಕೆ ಇಷ್ಟೆಲ್ಲ ಅಲ್ದಾಡ್ಬೇಕಲ್ಲಪ್ಪ ಅಂತ ಅನ್ಸುತ್ತೆ. ಈಗ ಯಾವಾಗ ಒಂದೇ ಸರಿ ಇವಾಗ ಮಾಡಿದಲ್ವಾ ಬಿ ಇಲ್ಲ ಇವತ್ತು ಈ ಖಾತೆ ಅಂತೇಳಿ, ಹಂಗಾಗಿ ಎಲ್ಲರೂ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ನಾವು ಅದಕ್ಕೆ ಕೋಪ್ರೇಟ್ ಮಾಡಲೇಬೇಕಲ್ವಾ, ಹಂಗಾಗಿ ಸರ್ವರ್ ಸಮಸ್ಯೆ ಬಗ್ಗೆ ಹೌದು ಆಗಿದೆ ಅಂತೆ. ಅದಕ್ಕೆ ಇವಾಗ ಆಗುತ್ತೋ ಇಲ್ಲ ಕೆಲಸ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಆದರೆ ಒಳ್ಳೇದಿಲ್ಲ ಅಂದರೆ ಮತ್ತೆ ಬರ್ತೀವಿ. ಏನಿಸುತ್ತೆ ಪದೇ ಪದೇ ಈ ರೀತಿ ಸರ್ವರ್ ಸಮಸ್ಯೆ, ಜನ ಬಂದು ವಾಪಸ್ ಹೋಗ್ಬೇಕು ಅವ್ರವ್ರ ಕೆಲಸ ಬಿಟ್ಟು. ಅದೇ ಅವರು ಇದು ಮಾಡ್ಕೋಬೇಕು, ಸಾಲ್ವ್ ಏನೇ ಈ ರೀತಿ ಸರ್ವರ್ ಇಶ್ಯೂ ಇದೆ ಇದು ಮಾಡಬೇಕು ಸಾಲ್ವ್ ಅನ್ಸುತ್ತೆ.
ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಸರ್ವರ್ ಸಮಸ್ಯೆ ಬಗೆಹರಿದಿದೆ. ಆದರೆ ನಾಗರಿಕರ ಲಾಗಿನ್ನಲ್ಲಿ ಸಮಸ್ಯೆ ಕಂಡುಬಂದಿದೆ. ದಾಖಲೆಗಳ ಪರಿಶೀಲನೆಗೆ, ಮುದ್ರಾಂಕ ಮತ್ತು ನೋಂದಣಿ ಶುಲ್ಕ ಪಾವತಿಗೆ ನಾಗರಿಕರ ಲಾಗಿನ್ಗೆ ಬಂದಾಗ ಸರ್ವರ್ ಸಮಸ್ಯೆ ಎದುರಾಗಿದೆ. ಅಲ್ಲದೆ ಲಾಗಿನ್ ವೇಳೆ OTP ಬರೋದಕ್ಕೆ ತಡವಾಗ್ತಾ ಇದೆ. OTP ಬಂದ ಮೇಲೆ ಪೇಮೆಂಟ್ ಲಾಗಿನ್ ಆಗುವಲ್ಲಿ ಫೇಲ್ಯೂರ್ ಆದರೆ ಮತ್ತೆ 4 ಗಂಟೆ ಕಾಯುವ ಸ್ಥಿತಿ ನಿರ್ಮಾಣವಾಗಿದೆ. ಗಾಂಧಿನಗರ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿದ್ದೇನೆ. ಇವತ್ತು ಕೂಡ ಸಾಕಷ್ಟು ಜನ ತಮ್ಮ ಬೇರೆ ಬೇರೆ ಪತ್ರಗಳ ನೋಂದಣಿಗೆ ಅಂತ ಹೇಳಿ ಬರ್ತಾ ಇದ್ದಾರೆ. ಆದರೆ ಎಲ್ಲಿಯೂ ಕೂಡ ಇವತ್ತು ಸರ್ವರ್ನ ಸಮಸ್ಯೆ ಕಾಣಿಸ್ಕೊಳ್ತಾ ಇಲ್ಲ. ಸೊ ಬೆಳಿಗ್ಗೆಯಿಂದ ಸರ್ವರ್ ಸ್ಪೀಡಲ್ಲೇ ಇದೆ, ಯಾವುದೇ ಕೂಡ ಸಮಸ್ಯೆಗಳು ಆಗ್ತಾ ಇಲ್ಲ. ಕಳೆದ 1 ವಾರಗಳಿಂದ ಸಂಪೂರ್ಣವಾಗಿ ಸರ್ವರ್ ಸಮಸ್ಯೆಯಿಂದ ಜನ ಕೂಡ ಕಂಪ್ಲೀಟ್ ಆಗಿ ಬೇಸತ್ತಿದ್ರು. ಸೊ ಇದನ್ನು ಮತ್ತೆ ರೀಸ್ಟೋರ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇವತ್ತಿಂದ ಮತ್ತೆ ಕಂಪ್ಲೀಟ್ ಆಗಿ ಸ್ಪೀಡ್ ಕೂಡ ಆಗಿದೆ, ಎಲ್ಲೂ ಕೂಡ ಸಮಸ್ಯೆಗಳ ಆಗ್ತಾ ಇಲ್ಲ. ಕೂಡಲೇ ಇಮಿಡಿಯೇಟ್ ಆಗಿ ಆ ಒಂದು ದಾಖಲೆಗಳ ದಾಖಲೀಕರಣ ಕೂಡ ಪ್ರಕ್ರಿಯೆಗಳೇನಿದಾವೆ ಅದೆಲ್ಲವೂ ಕೂಡ ಸ್ಪೀಡಲ್ಲೇ ಆಗ್ತಾ ಇದೆ. ಕಳೆದ 1 ವಾರದಿಂದ ತುಂಬ ಸರ್ವರ್ನ ಸಮಸ್ಯೆಯಿಂದಾಗಿ ಯಾವ ದಾಖಲೆಗಳು ಕೂಡ ರೆಕಾರ್ಡ್ ಆಗ್ತಾ ಇರಲಿಲ್ಲ, ರಿಜಿಸ್ಟರ್ ಆಗಲಿಕ್ಕೂ ಕೂಡ ಪರದಾಡುವಂತಹ ಸ್ಥಿತಿ ಕೂಡ ಇತ್ತು. ಸೊ ಹಾಗಾಗಿ ಬಂದಂತಹ ಗ್ರಾಹಕರು ವಾಪಸ್ಸು ಹೋಗುವಂಥ ಸ್ಥಿತಿ ಕೂಡ ಇತ್ತು. ಈಗ ಗಮನಿಸ್ತಾ ಇದ್ರಿ ಆ ಕಾವೇರಿ ಏನು ವೆಬ್ಸೈಟನ್ನು ಆನ್ ಮಾಡಿ ಒಂದಿಷ್ಟು ದಾಖಲೆಗಳನ್ನು ದಾಖಲೀಕರಣ ಮಾಡುವಂಥ ಪ್ರಕ್ರಿಯೆಗಳಾಗ್ತಾ ಇದೆ. ಅದು ಯಾವುದೂ ಕೂಡ ಅಡೆತಡೆಗಳಾಗ್ತಾ ಇಲ್ಲ, ಸರಾಗವಾಗಿ ಆಗ್ತಾ ಇದೆ, ಎಲ್ಲೂ ಕೂಡ ಸರ್ವರ್ನ ಸಮಸ್ಯೆ ಆಗ್ತಾ ಇಲ್ಲ. ಜೊತೆಗೆ ಈ ಒಂದು ಸಿಬ್ಬಂದಿನ ಮಾತನಾಡಿಸ್ತೀನಿ ಇವತ್ತು ಹೇಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದನ್ನು. ಸರ್, ಹೇಗೆ ವರ್ಕ್ ಆಗ್ತಾ ಇದೆ? ಏನಾದರೂ ಪ್ರಾಬ್ಲಮ್ ಮತ್ತೆ ಕಾಣಿಸ್ಕೊಳ್ತಾ ಇದೆಯಾ, ಹೇಗೆ ಸರ್? ಏನಿಲ್ಲ ಸರ್, ವರ್ಕ್ ಆಗ್ತಿದೆ. ಈಗ ಲಾಸ್ಟ್ 1 ವೀಕಿಂದ ಸಿಕ್ಕಾಬಟ್ಟೆ ಸಫರ್ ಪಡ್ತಾ ಇದ್ರು ಜನ ಕೂಡ. ಈಗ ತಾವು ಕೂಡ ವರ್ಕ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಸರ್ವರ್ ಟ್ರಾಫಿಕ್ ಆಗ್ತಾ ಇತ್ತು. ಇವತ್ತು ಹೇಗಿದೆ ಸರ್? ವರ್ಕ್ ಆಗ್ತಿದೆ, ನಾರ್ಮಲ್ ಆಗಿ ಚೆನ್ನಾಗಿ ವರ್ಕ್ ಆಗ್ತಿದೆ. ಬೇರೆ ಬೇರೆ ಗ್ರಾಹಕರು ಬರ್ತಾ ಇದ್ದಾರೆ, ಎಷ್ಟು ಸಮಯದಲ್ಲಿ ಆಗ್ತಾ ಇದೆ ಸರ್? ಕಾಮನ್ ಫಾಸ್ಟಾಗಿ ಆಗ್ತಾ ಇದೆ. ಮೊದಲು ಸುಮಾರು ಹೊತ್ತಲ್ಲಿ ವೇಟ್ ಮಾಡುವಂಥದ್ದಿತ್ತು, ಈಗ ಇಮಿಡಿಯೇಟ್ ಆಗಿ ಕ್ಯಾಪ್ಚರ್ಗಳನ್ನು ಅಥವಾ ಒಂದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಫಿಲ್ ಮಾಡುವಂಥದ್ದು ಕೂಡ ಆಗ್ತಾ ಇದೆ. ಸರ್, ಮೊದಲು ಎಷ್ಟು ಸಮಯ ತೊಗೊಳ್ತಾ ಇತ್ತು, ಈಗ ಎಷ್ಟು ಸಮಯ ತೊಗೊಳುತ್ತೆ? ಸ್ವಲ್ಪ ಲೇಟ್ ಇತ್ತು ಅಷ್ಟೇ, ಈಗ ಫಾಸ್ಟಾಗಿ ವರ್ಕ್ ಆಗ್ತದೆ. ಸರ್ವರ್ ಪ್ರಾಬ್ಲಮ್ನಿಂದ ಅಲೆದು ಸುಸ್ತು, ಕಂದಾಯ ಅಧಿಕಾರಿಗಳಿಗೆ ಜನರ ಹಿಡಿಶಾಪ. ಇನ್ನು ಸರ್ವರ್ ಪ್ರಾಬ್ಲಮ್ ಸಮಸ್ಯೆಯಿಂದ ಜನ ಅಲೆದು ಸುಸ್ತಾಗಿದ್ದಾರೆ. ತಿಂಗಳ ಬಳಿಕ ಸರ್ವರ್ ಪ್ರಾಬ್ಲಮ್ ಬಗೆಹರಿದಿದ್ರೂ ಕಾಯೋದು ಮಾತ್ರ ತಪ್ಪಿಲ್ಲ. ಈಸಿಗಾಗಿ ನಿತ್ಯವೂ ಅಲೆದು ಸಾಕಾಗಿದೆ. ಇನ್ನಾದರೂ ಸಮಸ್ಯೆ ಬಗೆಹರಿಸಿ ಅಂತ ಅಧಿಕಾರಿಗಳ ಮುಂದೆ ಜನ ಕೇಳಿಕೊಂಡಿದ್ದಾರೆ. ಎಸಿಯಲ್ಲಿ ಕೂತು ಇಸಿ ಕಡ್ಡಾಯ ಮಾಡೋ ಜನರಿಗೆ ನಮ್ಮ ಪ್ರಾಬ್ಲಮ್ ಅರ್ಥವಾಗಲ್ಲ ಅಂತ ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ. 4-5 ದಿವಸ ಆಯಿತು ನಾವು ಓಡಾಡ್ತಾ ಇದ್ದೀವಿ. ಸ್ಲೋ ಇದೆ, ಅದು ಇದೆ, ಇದು ಇದೆ, ಈ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಇದ್ದೀರಲ್ಲ, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಕೃಷ್ಣ ಬೈರೇಗೌಡರಿಗೆ ನಾನು ಇದೇ ತಿಳಿಸ್ತೀನಿ, ಒಂದೇ ಮಾತು, ಇದು ಪಬ್ಲಿಕ್ ಹರಾಸ್ಮೆಂಟ್ ಆಗಬಾರ್ದು. ಇದೊಂದೇ ಮಾತು ನಾನು ಹೇಳ್ತಾ ಇದ್ದೀನಿ, ಪದೇ ಅದೇ ಹೇಳ್ತೀನಿ. ಈಗ ಸಮಸ್ಯೆ ಬಗೆಹರಿದಿದೆ, ಒಳ್ಳೇದಾಯಿತು. ಮುಂದೂ ಈ ರೀತಿ ಆಗಬಾರ್ದು ಅಂತ ನಾವು ಬೇಡ್ಕೊಳ್ತೀವಿ ಅಷ್ಟೇ. ಅದೇ ಸರ್ವರ್ ಡೌನ್ ಅದ, ಸ್ಲೋ ಅದ, ಇದೇ ಹೇಳ್ತಾ ಇದ್ರಿ. ರಿಜಿಸ್ಟ್ರೇಷನ್ ಇಲ್ಲಿ ಬರಬೇಕು, ಕೇಳಬೇಕು, ಆನ್ಲೈನ್ ಹೋಗ್ಬೇಕು, ಇದೇ ಪ್ರಾಬ್ಲಮ್ ಆಗ್ಲತ್ತೈತೆ ರೀ. ಅದೇ ಇವಾಗ ಸ್ವಲ್ಪ ಸ್ಟಾರ್ಟ್ ಆಗ್ಯದ, ಅಂದ್ರೂ ಸ್ಲೋ ಅದ ರೀ. ಇನ್ನೂ ಸ್ವಲ್ಪ ಹೆಚ್ಚಿಂದ ಇದು ಆಗಿ ಎಲ್ಲರೂ ರಿಜಿಸ್ಟರ್ ಇದು ಅಲ್ಲಿ ಅಂತ ಪಬ್ಲಿಕ್ಕಿಗೆ ಹರಾಸ್ಮೆಂಟ್ ಆಗಬಾರ್ದು ಅಂತ ನಾ ಕೇಳ್ಕೊತೀನಿ ಕೃಷ್ಣ ಬೈರೇಗೌಡ್ರಿ. ಹಳ್ಳಿ ಭಾಗದ ರೈತರುಗಳಿಗಂತೂ ಈಗ ಒಂದು ತಿಂಗಳಿಂದನೇ ಎಲ್ಲರ ಒಂದು 1000 ಕೇಳಕ್ಕೆ ಹೋದ್ರೆ ಕೊಡ ಈ ತಾರಪ್ಪ, ಇಮಿಟೇಷನ್ ತಾರಪ್ಪ, ಬ್ಯಾಂಕ್ ಅಪ್ಪ, ಆ ಪತ್ರ ತಂಬ, ಈ ಥರ ತಮ್ಮ ಇಲ್ಲಿ ಸರ್ವರ್ ಇಲ್ಲ ಅಂತ ಪ್ರಾಬ್ಲಮ್. ಈಗ ಒಂದು ತಿಂಗಳಿಂದ ರೈತರಿಗಂತೂ ತುಂಬಾ ಅನುಕೂಲ. ದಿವಸ ಬರೋದು ಹೋಗೋದು, ಸರ್ವರ್ ಎಲ್ಲ ಅನ್ನೋದು ಹೋಗೋದು. ಇವತ್ತು ಬೆಳಗ್ಗೆಯಿಂದ ಏನೋ ಉತ್ತಮ, ನಿನ್ನೆ ಸಂಜೆಯಿಂದ ಬಂದಿದೆ ಅಂತಂದೆ ಇಸಿ ಇಮಿಟೇಷನ್ಗೆ ಈಗೇನೋ ಕೊಡ್ತೀವಿ ಅಂತಂದು ಹೇಳ್ತಿದ್ದಾರೆ. ಈಗೇನಾದ್ರು ಸ್ವಲ್ಪ ಉತ್ತಮ ಆಗ್ಬೋದೇನಂತಂದು ನೋಡ್ತಾ ಇದೀವಿ. ಇನ್ನು ಜಿಲ್ಲಾ ಕೇಂದ್ರಗಳಲ್ಲೂ ಸರ್ವರ್ ಪ್ರಾಬ್ಲಮ್, ಆಸ್ತಿ ನೋಂದಣಿಯಾಗದೆ ಜನ ಬೇಸರ. ಇನ್ನು ತುಮಕೂರು, ರಾಯಚೂರು, ದಾವಣಗೆರೆ, ಕಲಬುರಗಿ ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕಾವೇರಿ 2.0 ಸರ್ವರ್ ಸಮಸ್ಯೆಯಿಂದ ನೋಂದಣಿ ಹಾಗೂ ಇಸಿ ಕಾಪಿ ಪಡೆಯಲು ಜನ ಪರದಾಟ ನಡೆಸ್ತಾ ಇದ್ರು. ಇನ್ನು ನೋಂದಣಿಯಾಗದ ಹಿನ್ನೆಲೆಯಲ್ಲಿ ಸರ್ಕಾರದ ಬೊಕ್ಕಸಕ್ಕೂ ಸಹ ಕೋಟಿ ಆರ್ಥಿಕ ನಷ್ಟ ಎದುರಾಗಿತ್ತು. ಇದೀಗ ಸರ್ವರ್ ಸಮಸ್ಯೆ ಬಗೆಹರಿದಿದ್ದು ಜನರು ನಿಟ್ಟುಸಿರು ಬಿಡುವಂತಾಗಿದೆ. ರಾಜ್ಯಾದ್ಯಂತ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಕಾವೇರಿ 2.0 ಏನು ಸರ್ವರ್ ಇದೆ ಅದು ಸಂಪೂರ್ಣವಾಗಿ ಬಹುತೇಕವಾಗಿ ಬಂದ್ ಆಗಿತ್ತು. ಏನಂದ್ರೆ ಆ ಒಂದು ಸರ್ವರ್ನಲ್ಲಿ ಯಾವುದೇ ರೀತಿಯಾದಂತಹ ದಾಖಲೆಗಳು ನೋಂದಣಿ ಮಾಡಬೇಕಂದ್ರೂ ಕೂಡ ಆಗ್ತಾ ಇರಲಿಲ್ಲ. ಸೊ ಇದರ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ವಿಸ್ತೃತವಾದಂತಹ ವರದಿಯನ್ನು ಪ್ರಸಾರ ಮಾಡಿದ ಬಳಿಕ ಈಗ ಕಂದಾಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ಕಾವೇರಿ 2.0 ಸರ್ವರ್ನಲ್ಲಿ ಯಾವೆಲ್ಲ ಸಮಸ್ಯೆಗಳಿತ್ತು, ಸಮಸ್ಯೆಗಳಿಂದ ಜನರಿಗೆ ಆಗ್ತಾ ಇರುವಂತಹ ಏನೆಲ್ಲ ಸಮಸ್ಯೆಗಳಿವತ್ತು ಆ ಒಂದು ಸಮಸ್ಯೆ ಬಗೆಹರಿಸೋದಕ್ಕೆ ಈಗ ಮುಂದಾಗಿದ್ದು. ಈಗ ಬಹುತೇಕವಾಗಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಕಲಬುರಗಿಯ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಏನಂದ್ರೆ ನೋಂದಣಿ ಸಂಪೂರ್ಣವಾಗಿ ಈ ಹಿಂದೆ ಯಾವ ರೀತಿಯಾಗಿ ನಡೀತಾ ಇತ್ತು, ಯಾವ ಅಂದ್ರೆ ಸರ್ವರ್ಗಳ ಒಂದು ಸಮಸ್ಯೆ ಇಲ್ಲದೆ ಅದೇ ರೀತಿಯಾಗಿ
ಒಂದು ಆಪರೇಟ್ ಆಗ್ತಾ ಇದೆ. ಈಗ ದೃಶ್ಯದಲ್ಲೂ ಕೂಡ ತಾವು ನೋಡ್ತಾ ಇದ್ದೀರಾ. ಈಗ ನಿನ್ನೆ ಆಗಿರ್ಬೋದು, ಮೊನ್ನೆ ಆಗಿರ್ಬೋದು, ಅದಕ್ಕಿಂತ ಮುಂಚೆ ಆಗಿರ್ಬೋದು, ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಹೋದರೆ ಸಾಕು, ಈ ಒಂದು ಫೋಟೋ ಅಪ್ಲೋಡ್ ಆಗಬೇಕು ಅಂದರೂ ಕೂಡ ಸುಮಾರು ಗಂಟೆಗಳ ಕಾಲ ಕಾಯಬೇಕಾಗಿತ್ತು. ಬಹುತೇಕವಾಗಿ ಸಮಸ್ಯೆ ಆಗ್ತಾ ಇತ್ತು. ಸೊ ಪಬ್ಲಿಕ್ ಟಿವಿ ವರದಿ ಬಳಿಕ ಈಗ ಇಲಾಖೆಯನ್ನು ಎಚ್ಚೆತ್ತುಕೊಂಡು ಸರ್ವರ್ನ ಸಮಸ್ಯೆಗೆ ಈಗ ಇತಿಶ್ರೀ ಹಾಡಿದೆ. ಅಧಿಕಾರಿಗಳು ಆಗಿರ್ಬೋದು ಮತ್ತೆ ಸಚಿವರು ಕೂಡ ಹೇಳಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ 10:30ಯಿಂದ ಕೂಡ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಎಲ್ಲ ರೀತಿಯಂತಹ ಒಂದು ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇರುವಂಥದ್ದು. ಕಳೆದ ಒಂದು ವಾರದಿಂದ ಕೂಡ ಸಾಕಷ್ಟು ಜನರು ತೊಂದರೆಯನ್ನು ಕೂಡ ಅನುಭವಿಸ್ತಾ ಇದ್ರು. ನೋಂದಣಿ ಆಗ್ತಾ ಇರಲಿಲ್ಲ, ಅದರಲ್ಲೂ EC ಕೂಡ ಬರ್ತಾ ಇಲ್ಲ. ಅಂದರೆ ಜನವರಿ 4ರಿಂದಲೂ ಕೂಡ EC ಬರ್ತಾ ಇರಲಿಲ್ಲ. ಈಗ ಇವತ್ತು ಸರ್ವರ್ ಸ್ವಲ್ಪ ಚೆನ್ನಾಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಬಂದು ರಿಜಿಸ್ಟರ್ ಆಗಿರ್ಬೋದು ಮತ್ತು EC ತೆಗೆದುಕೊಳ್ಳುವಂತಹ ಕೆಲಸ ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ದಾವಣಗೆರೆಯ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನಿತ್ಯ ಸಾವಿರಾರು ಜನರು ಬಂದು ಖಾತೆ ಬದಲಾವಣೆ ಆಗಿರ್ಬೋದು ಮತ್ತು ರಿಜಿಸ್ಟರ್ ಮಾಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಕಳೆದ ಒಂದು ವಾರದಿಂದ ಕೂಡ ತಾಂತ್ರಿಕ ಅಂದರೆ ಕಾವೇರಿ 2.0 ತಾಂತ್ರಿಕ ತೊಂದರೆಯಿಂದಾಗಿ ಯಾವುದೇ ರೀತಿಯ ರಿಜಿಸ್ಟರ್ ಆಗ್ತಾ ಇರಲಿಲ್ಲ, ತೊಂದರೆ ಆಗ್ತಾ ಇದೆ. ನಿತ್ಯ ಸಾವಿರಾರು ಜನ ಬಂದು ವಾಪಸ್ ಹೋಗುವಂಥ ಕೆಲಸ ಕೂಡ ಮಾಡ್ತಾ ಇದ್ರು. ಆದರೆ ಇವತ್ತು 10:30ರಿಂದ ಕಾವೇರಿ 2.0 ತಾಂತ್ರಿಕ ಸಮಸ್ಯೆ ಎಲ್ಲ ನಿವಾರಣೆ ಆಗಿರುವಂಥ ಹಿನ್ನೆಲೆಯಲ್ಲಿ ಜನರು ಕೂಡ ಆಗಮಿಸಿ ಅವರ ರಿಜಿಸ್ಟರ್ ಮಾಡಿಸುವಂಥದ್ದು. ಸರ್ವರ್ ಡೌನ್. ಪಬ್ಲಿಕ್ ಟಿವಿ ನಿರಂತರ ವರದಿ. ನೋಂದಣಿಗೆ ಸಮಯ ವಿಸ್ತರಣೆ ಮಾಡಿ ಆದೇಶ. ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿನ ಸರ್ವರ್ ಸಮಸ್ಯೆ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ನಿರಂತರ ವರದಿ ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನೋಂದಣಿ ಸಮಯ ವಿಸ್ತರಣೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6:30ರವರೆಗೆ ಸಬ್ ರಿಜಿಸ್ಟ್ರಾರ್ ಕಚೇರಿ ಓಪನ್ ಇರಲಿದೆ ಅಂತ ಪಬ್ಲಿಕ್ ಟಿವಿಗೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಆಯುಕ್ತ KA ದಯಾನಂದ್ ಮಾಹಿತಿ ನೀಡಿದ್ದಾರೆ. ಒಟ್ಟಿನಲ್ಲಿ ಕಾವೇರಿ 2.0 ತಂತ್ರಾಂಶದ ಸರ್ವರ್ ಡೌನ್ ಆಗಿದ್ದು ದಿನನಿತ್ಯವೂ ಜನರನ್ನು ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಅಲೆದಾಡುವಂತೆ ಮಾಡಿತ್ತು. ಇದೀಗ ಸಮಸ್ಯೆ ಬಗೆಹರಿದಿದ್ದು ಜನರು ಆಸ್ತಿ ನೋಂದಣಿಯನ್ನು ಮಾಡಿಸಿಕೊಳ್ಳಬಹುದಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.